ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 26ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 26. ತದ್ವಿಶ್ವಗುರುರ್ವಧಿಕೃತಂ ಭುವನೈಕವಂದ್ಯಂ ದಿವ್ಯಂ ವಿಚಿತ್ರ ವಿಬುಧಾರ್ಘ್ಯ ವಿಮಾನಶೋಚಿಃ ಆಪುಃ ಪರಾಂ ಮುದಮಪೂರ್ವಮುಪೇತ್ಯ ಯೋಗಮಾಯಾಬಲೇನ ಮುನಯಸ್ತದಥೋ ವಿಕುಂಠಂ. ಅನುವಾದ: ಈ ರೀತಿಯಾಗಿ ಆ ಮಹಾಮುನಿಗಳಾದ ಸನಕ, ಸನಾತನ, ಸನಂದನ ಮತ್ತು ಸನತ್ ಕುಮಾರ ಎಂಬುವರು ತಮ್ಮ ಯೋಗ ಸಾಧನೆಯ ಬಲದಿಂದ ಮೇಲೆ ಹೇಳಿದ ಆಧ್ಯಾತ್ಮಿಕ ಜಗತ್ತಿನಲ್ಲಿಯ ವೈಕುಂಠವನ್ನು ತಲುಪಿದ ನಂತರ ಅಪೂರ್ವವಾದ ಆನಂದವನ್ನು ಅನುಭವಿಸಿದರು. ಅಲ್ಲಿ ವೈಕುಂಠದ ಅತ್ಯುತ್ತಮ ಭಕ್ತರು ಚಾಲನೆ ಮಾಡತಕ್ಕ ಅತಿಶಯಾಲಂಕೃತ ವಿಮಾನಗಳಿಂದ ಆಧ್ಯಾತ್ಮಿಕ ಗಗನವು ಪ್ರಕಾಶಿತವಾದುದನ್ನು ಮತ್ತು ಅವೆಲ್ಲವೂ ದೇವೋತ್ತಮ ಪರಮಪುರುಷನ ಆಳಿಕೆಗೆ ಒಳಪಟ್ಟಿರುವುದನ್ನು ಕಂಡರು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತನ ಮಹಿಮೆಗಳನ್ನು ನಾವೆಲ್ಲರೂ ಶ್ರವಣ ಮಾಡೋದ್ರಿಂದ ಯಾವ ಮನುಷ್ಯರು ಹರ್ಷೋನ್ಮಾದಗೊಳ್ತಾರೋ ಅಥವಾ ರೋಮಾಂಚನಗೊಳ್ತಾರೋ, ಆನಂದ ಬಾಷ್ಪವನ್ನು ಸುರಿಸ್ತಾರೋ ಅಂಥವರು ಧ್ಯಾನ, ತಪಸ್ಸು ಇದ್ಯಾವುದರ ಆಚರಣೆಯನ್ನು ಮಾಡದೆ, ಯಾವುದ್ರ ಕಡೆ ಅವರು ಲಕ್ಷ್ಯವನ್ನು ಕೊಡದೇ ಇದ್ರೂ ಕೂಡ ಭಗವಂತನ ಧಾಮಕ್ಕೆ ತೇರ್ಗಡೆಗೊಳ್ತಾರೆ. ಭಗವಂತನ ಧಾಮ ಭೌತಿಕ ಜಗತ್ತುಗಳಿಗಿಂತ ಮೇಲೆಗಡೆ ಇರುತ್ತೆ. ಅದನ್ನು ಬ್ರಹ್ಮ ಮತ್ತು ಇನ್ನೂ ಬೇಕಾದಷ್ಟು ದೇವತೆಗಳಿದಾರಲ್ಲ, ಅವರು ಕೂಡ ಇಷ್ಟಪಡ್ತಾರೆ ನಾವು ಅಲ್ಲಿ ಹೋಗಬೇಕು ಅಂತನ್ಬಿಟ್ಟು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಈ ರೀತಿ ಆ ಮಹಾಮುನಿಗಳಾದಂತಹ ಯಾರು? ಸನಕ, ಸನಾತನ, ಸನಂದನ ಮತ್ತು ಸನತ್ ಕುಮಾರ ಇವರು ತಮ್ಮ ಯೋಗ ಸಾಧನೆಯ ಬಲದಿಂದ ಮೇಲೆ ಹೇಳಿದಂಥ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂಥ ವೈಕುಂಠವನ್ನು ತಲುಪಿದ ಮೇಲೆ ಅವರು ತುಂಬಾನೇ ಆನಂದವನ್ನು ಅನುಭವಿಸ್ತಾರೆ. ಅಲ್ಲಿ ವೈಕುಂಠದ ಅತ್ಯುತ್ತಮ ಭಕ್ತರು ಏನು ಅಂದರೆ ಎಲ್ಲರಿಗಿಂತ ಉತ್ತಮವಾಗಿರುವಂಥವ್ರು ಅಲ್ಲಿರೋದಕ್ಕಾಗೋದು. ಅಂಥ ಅತ್ಯುತ್ತಮ ಭಕ್ತರು ಚಾಲನೆ ಮಾಡುವಂಥ, ಅಂದರೆ ತಾವು ಹೇಳಿದ್ರೆ ಆ ವಿಮಾನ ಹೋಗುತ್ತೆ, ಆ ರೀತಿ ಚಾಲನೆ ಮಾಡುವಂಥ ಆ ವಿಮಾನಗಳನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಆ ರೀತಿಯ ವಿಮಾನಗಳಿಂದ ಆಧ್ಯಾತ್ಮಿಕ ಗಗನ ಪ್ರಕಾಶಿತವಾಗಿರೋದನ್ನ ಮತ್ತೆ ಅದೆಲ್ಲವೂ ಕೂಡ ಭಗವಂತನ ಆಳಿಕೆಗೆ ಒಳಪಟ್ಟಿರೋದನ್ನ ಕೂಡ ಅವರು ನೋಡ್ತಾರೆ. ನೋಡಿ, ಇವರು ಎಷ್ಟು ಉತ್ತಮರು ಅಂತ ನಾವು ತಿಳ್ಕೋಬೇಕು. ಯಾಕಂದರೆ ಇವರು ಅಲ್ಲಿಗೆ ಬೇಕೋ ಅಲ್ಲಿಗೆ ಓಡಾಡ್ಬೋದು, ಆ ರೀತಿಯ ಒಂದು ಪವರ್ ಇರುವಂಥವ್ರು ಇವರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ನೋಡಿ, ವೈಕುಂಠ ಲೋಕಕ್ಕೆ ಹೋಗೋದಕ್ಕೆ ಅವ್ರಿಗೆ ಯಾರು ಪರ್ಮಿಷನ್ನು ತೊಗೊಳ್ಬೇಕಾಗಿಲ್ಲ. ಅವ್ರು ಯಾವಾಗ ಬೇಕಾದರೂ ಎಲ್ಲಿಗೆ ಬೇಕಾದರೂ ವೈಕುಂಠಕ್ಕೆ ಬೇಕಾದರೂ ಹೋಗ್ಬೋದು ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪರಮಪುರುಷನು ಅದ್ವಿತೀಯನು, ಅವನು ಪ್ರತಿಯೊಬ್ಬನಿಗಿಂತ ಮಿಗಿಲಾಗಿರುವನು, ಅವನಿಗೆ ಸಮಾನರಿಲ್ಲ, ಯಾರೊಬ್ಬನೂ ಅವನಿಗಿಂತ ಶ್ರೇಷ್ಠನಲ್ಲ. ಆದುದರಿಂದ ಅವನು ಇಲ್ಲಿ ವಿಶ್ವಗುರುವೆಂದು ವರ್ಣಿತನಾಗಿರುವನು. ಭಗವಂತನನ್ನ ವಿಶ್ವಗುರು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅವನು ಅದ್ವಿತೀಯ, ಅವನ ಥರ ಇನ್ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಪ್ರತಿಯೊಬ್ಬರಿಗಿಂತ ಅವನು ಮೇಲ್ಮಟ್ಟದಲ್ಲಿ ಮಿಗಿಲಾಗಿದ್ದಾನೆ, ಅವನಿಗೆ ಸಮಾನ ಅನ್ನೋರು ಇಲ್ಲ, ಅವನಿಗಿಂತ ಯಾರು ಶ್ರೇಷ್ಠರು ಇರೋದಿಲ್ಲ. ಅದಕ್ಕೋಸ್ಕರನೇ ಅವನನ್ನು ಇಲ್ಲಿ ವಿಶ್ವಗುರು ಅಂತ ಹೇಳಿದ್ದಾರೆ. ಅವನು ಸಮಗ್ರ ಭೌತ ಮತ್ತು ಆಧ್ಯಾತ್ಮಿಕ ಸೃಷ್ಟಿಯ ಪ್ರಧಾನ ಪುರುಷನು ಮತ್ತು ಭುವನೈಕ ವಂದ್ಯಂ, 3 ಲೋಕಗಳಲ್ಲಿಯೂ ಒಬ್ಬನೇ ಆದ ಪೂಜ್ಯ ಪುರುಷನು. ಈಗ ಭಗವಂತ ಸಮಗ್ರ ಈ ಭೌತ ಪ್ರಪಂಚನೇ ಆಗಿರಲಿ, ಆಧ್ಯಾತ್ಮಿಕನೇ ಆಗಿರಲಿ, ಎಲ್ಲದಕ್ಕೂ ಸೃಷ್ಟಿಕರ್ತ ಪ್ರಧಾನ ಪುರುಷ ಅವನು, ಸೃಷ್ಟಿ ಮಾಡಿರುವಂತಹ ಪ್ರಧಾನ ಪುರುಷ ಅವನು. ಮತ್ತು ಭುವನೈಕ ವಂದ್ಯಂ ಅಂದರೆ ಏನು? 3 ಲೋಕಗಳಲ್ಲೂ ಕೂಡ ಪೂಜಿಸಲ್ಪಡುವಂಥವನು ಯಾರು ಅಂತಂದರೆ ಅವನೊಬ್ಬನೇ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ವ್ಯೋಮದಲ್ಲಿನ ವಿಮಾನಗಳು ಸ್ವಯಂ ಪ್ರಕಾಶವುಳ್ಳವು ಮತ್ತು ಭಗವಂತನ ಶ್ರೇಷ್ಠ ಭಕ್ತರಿಂದ ನಡೆಸಲ್ಪಡುವಂತಹವು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ವೈಕುಂಠ ಲೋಕಗಳಲ್ಲಿ ಭೌತ ಜಗತ್ತಿನಲ್ಲಿ ದೊರೆಯುವ ವಸ್ತುಗಳ ಅಭಾವವಿಲ್ಲ. ಅವು ದೊರೆಯುತ್ತವಾದರೂ ಅವು ಅಧಿಕ ಮೌಲ್ಯವುಳ್ಳವು, ಏಕೆಂದರೆ ಆಧ್ಯಾತ್ಮಿಕವಾಗಿರುವುದರಿಂದ ಅವು ಶಾಶ್ವತ ಮತ್ತು ಆನಂದಮಯವಾದುವು. ಇಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಲೋಕದ ಒಂದು ವ್ಯತ್ಯಾಸ ಹೇಳ್ತಾ ಇದ್ದಾರೆ.
ನೋಡಿ ಇಲ್ಲಿ ಆಧ್ಯಾತ್ಮಿಕ ವ್ಯೋಮದಲ್ಲಿದ್ದಂತಹ ವಿಮಾನಗಳೆಲ್ಲ ಅವಕ್ಕೆ ಯಾವುದೇ ಲೈಟು ಅಥವಾ ಅದಕ್ಕೇನಾದರೂ ಬೆಳಗೋದಕ್ಕೇನಾದರೂ ಬೇಕು ಅಂತೇನಿಲ್ಲ. ಅದು ಸ್ವಯಂ ಪ್ರಕಾಶ ಇರುವಂಥದ್ದು. ಹೇಗೆ ಸೂರ್ಯ ಸ್ವಯಂ ಪ್ರಕಾಶ ಇರುವಂಥವನೋ ಅದೇ ರೀತಿ ಅಲ್ಲಿದ್ದಂತಹ ವಿಮಾನಗಳು ಕೂಡ ಸ್ವಯಂ ಪ್ರಕಾಶ ಇರುವಂಥದ್ದು. ಮತ್ತು ಅದನ್ನೆಲ್ಲ ಯಾರು ನಡೆಸ್ತಾರೆ ಅಂತಂದರೆ ಅಲ್ಲಿನ ಶ್ರೇಷ್ಠ ಭಕ್ತರು ನಡೆಸ್ತಾರೆ. ಇನ್ನೂ ಒಂದು ಹೇಳಬೇಕು ಅಂತಂದರೆ ವೈಕುಂಠ ಲೋಕಗಳಲ್ಲಿ ಭೌತ ಜಗತ್ತಿನಲ್ಲಿ ಸಿಗುವಂಥದ್ದು ಎಲ್ಲ ವಸ್ತುಗಳು ಅಲ್ಲಿ ಸಿಗತ್ತೆ. ಆದರೆ ಇಲ್ಲಿನ ಹಾಗೆ ಸಾಮಾನ್ಯ ವಸ್ತುಗಳಲ್ಲ, ಅಲ್ಲಿರುವಂಥದ್ದು ತುಂಬ ಬೆಲೆ ಬಾಳುವಂಥದ್ದು. ಯಾಕೆ ಅಂತಂದರೆ ಅದೆಲ್ಲ ಆಧ್ಯಾತ್ಮಿಕವಾಗಿರೋದ್ರಿಂದ, ಮತ್ತು ಅದು ಶಾಶ್ವತವಾಗಿರುತ್ತೆ ಮತ್ತು ಆನಂದಮಯವಾಗಿರುತ್ತೆ. ಅದಕ್ಕೋಸ್ಕರನೇ ಈಗ ಸಾಮಾನ್ಯ ಒಂದು ಹೋಟೆಲಲ್ಲಿ ನಮಗೆ ಸಿಗುವಂಥದ್ದಕ್ಕೂ ಅಂದರೆ ಇರೋದಕ್ಕೆ ನಾವು ಒಂದು ಹೋಟೆಲ್ ರೂಮ್ ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ. ಅದು ಒಂದು ಚಿಕ್ಕ ಹೋಟೆಲ್ ಆದರೆ ಅಲ್ಲಿ ಯಾವ ರೀತಿಯ ವ್ಯವಸ್ಥೆ ಇರುತ್ತೆ. ಇನ್ನು ಯಾವುದಾದ್ರೂ ದೊಡ್ಡ ಹೋಟೆಲ್ ಇದ್ದರೆ ಅಲ್ಲಿ ಒಂದು ಲಕ್ಸುರಿಯಸ್ ಆಗಿರುತ್ತಲ್ವ, ಅಲ್ಲಿ ಇರೋದಕ್ಕೆಲ್ಲನೂ ಆ ರೀತಿ. ಇಲ್ಲಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವ. ಅದೇ ರೀತಿ ಭೌತಿಕ ಜಗತ್ತಿನಲ್ಲಿ ಸಿಗುವಂಥದ್ದು ಎಲ್ಲ ಆಧ್ಯಾತ್ಮಿಕ ಜಗತ್ತಲ್ಲಿ ಸಿಕ್ಕಿದ್ರೂ ಕೂಡ ಅವೆಲ್ಲ ಬೆಲೆ ಬಾಳುವಂಥದ್ದಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮುನಿಗಳು ಅಪೂರ್ವವಾದ ಆನಂದವನ್ನು ಹೊಂದಿದರು, ಏಕೆಂದರೆ ವೈಕುಂಠವು ಸಾಮಾನ್ಯ ಮನುಷ್ಯನ ಅಧಿಕಾರಕ್ಕೆ ಒಳಗಾದುದಲ್ಲ. ಆ ವೈಕುಂಠ ಲೋಕಗಳು ಕೃಷ್ಣನ ವಿಸ್ತರಣ ರೂಪಗಳಾಗಿ ಬೇರೆ ಬೇರೆ ಹೆಸರುಗಳನ್ನು ತಾಳಿದ ಮಧುಸೂದನ, ಮಾಧವ, ನಾರಾಯಣ, ಪ್ರದ್ಯುಮ್ನ ಇತ್ಯಾದಿಯವರ ಅಧೀನದಲ್ಲಿ ಇರುವುದಾಗಿದೆ. ನೋಡಿದ್ರ, ಈ ಮುನಿಗಳೆಲ್ಲ ಅಲ್ಲಿಗೆ ಹೋಗ್ತಾರಲ್ಲ, ಅವರಿಗೆ ತುಂಬಾ ಆನಂದ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಯಾವುದೇ ಮನುಷ್ಯರ ಕೈ ಕೆಳಗಡೆ ಈ ವೈಕುಂಠ ಇರಲಿಲ್ಲ. ಅಂದರೆ ಅಧಿಕಾರದಲ್ಲಿ ಮನುಷ್ಯ ಇದ್ದಾಗ ಅಲ್ಲಿ ಬರೀ ಕೆಟ್ಟದ್ದೇ ನಡೆಯೋದು. ಅಂದರೆ ಏನು, ಅಲ್ಲಿ ಆಸೆ, ಮೋಹ ಇವೆಲ್ಲ ಇರುತ್ತೆ. ಅದಕ್ಕೆ ಹೊಟ್ಟೆ ಕಿಚ್ಚು, ಕೋಪ ಮಾಡ್ಕೊಳ್ಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಸುಳ್ಳು ಹೇಳೋದು ಇದೆಲ್ಲ ಇರುತ್ತಲ್ವ. ಆದರೆ ಅಲ್ಲಿಗೆ ಹೋಗಿದ ತಕ್ಷಣ ಅವ್ರಿಗೆ ತುಂಬ ಸಂತೋಷ ಆಗಿದ್ದಕ್ಕೆ ಕಾರಣ ವೈಕುಂಠ ಸಾಮಾನ್ಯ ಮನುಷ್ಯನ ಅಧಿಕಾರದಲ್ಲಿ ಇರಲಿಲ್ಲ. ಅಲ್ಲಿ ಕೃಷ್ಣನದೇ ಒಂದು ವಿಸ್ತರಣೆ ರೂಪಗಳಾದಂತಹ ಇನ್ನು ಬೇರೆ ಬೇರೆ ಹೆಸರುಗಳಿದೆ. ಅದಕ್ಕೆ ಅದು ಯಾವುದು ಮಧುಸೂದನ, ಮಾಧವ, ನಾರಾಯಣ, ಪ್ರದ್ಯುಮ್ನ ಅಂತ ಇವರ ಅಧೀನದಲ್ಲಿ ಇತ್ತು ಅದು. ಅಂದರೆ ಅಲ್ಲಿ ಯಾವುದೇ ಮನುಷ್ಯರ ಹಾವಳಿ ಇರಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದೇವೋತ್ತಮ ಪುರುಷನು ಸ್ವತಃ ಇವನ್ನು ಆಳುತ್ತಿರುವುದರಿಂದ ಈ ದಿವ್ಯ ಲೋಕಗಳು ಪೂಜನೀಯವಾಗಿವೆ. ಮುನಿಗಳು ತಮ್ಮ ಯೋಗಶಕ್ತಿಯ ಬಲದಿಂದ ದಿವ್ಯ ಆಧ್ಯಾತ್ಮಿಕ ವ್ಯೋಮದ ಲೋಕವನ್ನು ತಲುಪಿದರೆಂದು ಇಲ್ಲಿ ಹೇಳಿದೆ. ಅಂದರೆ ಇಲ್ಲಿ ಭಗವಂತ ಸ್ವಯಂ ತನ್ನನ್ನೇ ವಿಸ್ತರಣೆ ಮಾಡಿಕೊಂಡು ಅವನು ಆಳ್ತಾ ಇರೋದ್ರಿಂದ ಆ ದಿವ್ಯ ಲೋಕಗಳೆಲ್ಲ ಪೂಜನೀಯವಾಗಿದೆ. ಮುನಿಗಳು ಹೇಗೋದ್ರು ಅಲ್ಲಿಗೆ ಅಂತಂದರೆ ತಮ್ಮ ಯೋಗಶಕ್ತಿಯ ಬಲದಿಂದ ಆ ಒಂದು ದಿವ್ಯ ಆಧ್ಯಾತ್ಮಿಕ ವ್ಯೋಮದ ಲೋಕವನ್ನು ತಲುಪಿದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗ ಪದ್ಧತಿಯ ಪರಿಪೂರ್ಣತೆ ಅದೇ ಆಗಿರುತ್ತದೆ. ಆರೋಗ್ಯವನ್ನು ಸರಿಯಾಗಿಟ್ಟುಕೊಳ್ಳಲು ಶ್ವಾಸೋಚ್ಛ್ವಾಸದ ಅಭ್ಯಾಸಗಳು ಮತ್ತು ಅನುಶಾಸನಗಳು ಯೋಗ ಪರಿಪೂರ್ಣತೆಯ ಅಂತಿಮ ಲಕ್ಷ್ಯವಲ್ಲ. ಸಾಮಾನ್ಯವಾಗಿ ತಿಳಿದಿರುವಂತೆ ಯೋಗ ಪದ್ಧತಿ ಎಂದರೆ ಅಷ್ಟಾಂಗ ಯೋಗ ಅಥವಾ ಸಿದ್ಧಿ ಯೋಗದಲ್ಲಿ 8 ಬಗೆಯ ಸಿದ್ಧಿಗಳು. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಆ ಮುನಿಗಳು ತಮ್ಮ ಯೋಗ ಶಕ್ತಿಯಿಂದ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ಯೋಗ ಪದ್ಧತಿಯಲ್ಲಿ ನಾವು ಪರಿಪೂರ್ಣತೆಯನ್ನು ಪಡೆದಿದ್ದೀವಿ ಅಂತಂದರೆ ಇದನ್ನೇ ಹೇಳೋದು. ಅಂದರೆ ನಾವು ಆ ಯೋಗದ ಒಂದು ಶಕ್ತಿಯ ಬಲದಿಂದ ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು. ಆ ರೀತಿ ಆಗಿದೆ ಅಂತಂದರೆ ನಾನು ಯೋಗದಲ್ಲಿ ಪರಿಪೂರ್ಣತೆಯನ್ನು ಪಡೆದಿದ್ದೀನಿ ಅಂತ ಅರ್ಥ. ಈಗ ಆರೋಗ್ಯವನ್ನು ನಾವು ಸರಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಪ್ರಾಣಾಯಾಮ ಮಾಡಿಬಿಟ್ಟು ಕೆಲವೊಂದು ಅನುಶಾಸನಗಳನ್ನು ಮಾಡಿಬಿಟ್ರೆ ಅದು ಯೋಗದ ಪರಿಪೂರ್ಣತೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅದು ಅಂತಿಮ ಲಕ್ಷ್ಯ ಅಲ್ವೇ ಅಲ್ಲ. ಸಾಮಾನ್ಯವಾಗಿ ತಿಳ್ಕೊಂಡಿರುವ ಹಾಗೆಯೇ ಯೋಗ ಪದ್ಧತಿ ಅಂತಂದರೆ ಅಷ್ಟಾಂಗ ಯೋಗ ಅಥವಾ ಸಿದ್ಧಿ ಅಂತ ಅರ್ಥ. ಆ ಯೋಗದಲ್ಲಿ 8 ಬಗೆಯ ಸಿದ್ಧಿಗಳಿದೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಯೋಗದಲ್ಲಿ ಪರಿಪೂರ್ಣತೆಯನ್ನು ಪಡೆದಾಗ ಅವನು 8 ಬಗೆಯ ಸಿದ್ಧಿಗಳನ್ನು ಸಿದ್ಧಿಸ್ಕೊಳ್ತಾನೆ ಅಂತ ಅರ್ಥ. ಈಗ ನೋಡಿ, 4 ಜನ ಕುಮಾರರು ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ಓಡಾಡ್ಬೋದು. ಮತ್ತು ಈ ಭೂಲೋಕವನ್ನು ಬಿಟ್ಟು ಮೇಲಕ್ಕೆ ಹೋಗಬೇಕು ಅಂತಂದರೆ ಗುರುತ್ವಾಕರ್ಷಣೆ ಬಲ ಇರೋದಿಲ್ಲ. ಆಗ ನಮ್ಮ ಬಾಡಿ ತೇಲಾಡ್ತಾ ಇರುತ್ತೆ. ಅದಕ್ಕೆ ತಕ್ಕಂಗೆ ನಾವು ರೆಡಿ ಆಗಬೇಕಾಗತ್ತೆ. ಈ ಒಂದು ಶರೀರವನ್ನು ಆ ರೀತಿ ಮಾಡ್ಕೋಬೇಕಾಗತ್ತೆ. ಅದನ್ನು ಮಾಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ. ಈಗ ನೋಡಿ, ಹನುಮಂತ
ಅವನಿಗೆ 8 ಸಿದ್ಧಿಗಳು ಇರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಸಣ್ಣದಾಗ್ತಾನೆ, ದೊಡ್ಡದಾಗ್ತಾನೆ, ಮತ್ತು ತೇಲಾಡ್ತಾನೆ, ಇಲ್ಲಾಂದರೆ ಭಾರವಾಗಿಬಿಡ್ತಾನೆ. ಯಾರೂ ಅವನನ್ನು ಕದಲಿಸೋದಕ್ಕೆ ಆಗಲ್ಲ, ಆ ರೀತಿ ಭಾರ ಆಗಿಬಿಡ್ತಾನೆ. ಇದೆಲ್ಲ ಯೋಗ ಪದ್ಧತಿಯಲ್ಲಿ ಬರುವಂಥದ್ದು, ಇದೆಲ್ಲ ಸಿದ್ಧಿಗಳು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಯೋಗ ಪದ್ಧತಿ ಅಂತಂದರೆ ಅಷ್ಟಾಂಗ ಯೋಗ ಅಥವಾ ಸಿದ್ಧಿಗಳು ಅಂತ. ಆ ಯೋಗದಲ್ಲಿ 8 ಬಗೆಯ ಸಿದ್ಧಿಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆ 8 ಬಗೆಯ ಸಿದ್ಧಿಗಳು ಯಾವುದು, ಏನು, ಅದ್ರ ಬಗ್ಗೆ ಗುರುಗಳು ಇನ್ನೇನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.